ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮ್ ಬೇಕ್. ಇವತ್ತಿನ ರೆಸಿಪಿ ವಾಂಗಿ ಬಾತ್. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗೋ ಸಾಮಗ್ರಿ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಹುಣಸೆಹಣ್ಣು ನೀರಲ್ಲಿ ನೆನೆಸಿಟ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಆಯಿಲು, ಜೀರಾ, ಆಮೇಲೆ ಸಾಸಿವೆ ಕಾಳು, ಬದನೆಕಾಯಿ ಇದೆಲ್ಲ ಬೇಕು. ಮೊದಲಿಗೆ ಆನಿಯನ್ ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಳ್ಳಿ. ಒಂದು ಕುಕ್ಕರು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಆನ್ ಮಾಡಿ, ಆಮೇಲೆ ಅದಕ್ಕೆ ಆಯಿಲು ಹಾಕಿಬಿಟ್ಟು ಸ್ವಲ್ಪ ಆಯಿಲ್ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಕಾಳು, ಜೀರಾ ಹಾಕಿ ಅದು ಚಟ್ಪಟ ಆದಮೇಲೆ ಏನದು ಕರಿ ಲೀವ್ಸು, ಗ್ರೀನ್ ಚಿಲ್ಲಿ ಹಾಕಿ ಆಮೇಲೆ ಆನಿಯನ್ ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು. ಲೈಕ್ ಆನಿಯನ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಳ್ಬೇಕು. ನಂತರ ಇದಕ್ಕೆ ಸಾಲ್ಟು 1 ಟೇಬಲ್ ಸ್ಪೂನ್ ಸಾಲ್ಟು, ಆಮೇಲೆ ಹಳದಿ ಪೌಡರ್, ಇಲ್ಲ 2 ಟೇಬಲ್ ಸ್ಪೂನಷ್ಟು ನಾನು ವಾಂಗಿಬಾತ್ ಮಸಾಲ ಯೂಸ್ ಮಾಡ್ತಿದ್ದೀನಿ. ನಾನಿದು ರೆಡಿಮೇಡ್ ವಾಂಗಿಬಾತ್ ಮಸಾಲ ಯೂಸ್ ಮಾಡ್ತಿರೋದು. ಚೆನ್ನಾಗಿ ಅದನ್ನು ಕಲಸಿ ಫ್ರೈ ಮಾಡಿ ಆಮೇಲೆ ಹುಣಸೆಹಣ್ಣು ನೀರನ್ನು ಹಾಕಿ ಇದೆಲ್ಲ ಆದಮೇಲೆ ಇದಕ್ಕೆ ಸ್ವಲ್ಪ ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿರೋ ಬ್ರಿಂಜಾಲ್ನ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 2 ಮಿನಿಟ್ಸ್ ಅಷ್ಟು ತನಕ ಸ್ವಲ್ಪ ಬೇಯಿಸಿ, ಅದಾದಮೇಲೆ ರೈಸ್ನ ತೊಳ್ಕೊಂಡು ಅದನ್ನ ಹಾಕಬೇಕು. ಅದು ಎಷ್ಟಂದರೆ 1 ಗ್ಲಾಸ್ ರೈಸಿಗೆ 3 ಗ್ಲಾಸ್ ನೀರು ಹಾಕ್ಕೊಂಡಿದ್ದೆ ನಾನು. ಹಾಕಿಬಿಟ್ಟು ಕುಕ್ಕರ್ ಬಾಯಿ ಮುಚ್ಚಿಬಿಟ್ಟು ಒಂದು 4 ವಿಸಿಲ್ ಆಗೋವರೆಗೂ ಹೊಡಿಸಿ. 4 ವಿಸಿಲ್ ಆದಮೇಲೆ ಅದು ತಾನಾಗಲೇ ಬಿಡಲಿ, ನೀವೇನು ಬಿಡಿ. ಅದು ಕುಕ್ಕರ್ ಬಿಟ್ಟಾದ್ಮೇಲೆ ತೆಗೆದ್ಬಿಟ್ಟು ನೋಡಿ, ಚೆನ್ನಾಗಿರೋ ವಾಂಗಿಬಾತ್ ರೆಡಿಯಾಗಿರುತ್ತೆ, ಘಮ ಘಮ ಅಂತ. ಅದನ್ನ ಸ್ವಲ್ಪ ನೋಡಿ ಹೇಗೆ ಬಂದಿದೆ, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಅದಕ್ಕೆ ಸ್ವಲ್ಪ ಕೋರಿಯಂಡರ್ ಹಾಕಿಬಿಟ್ಟು ಕಲಸಿ ಸರ್ವ್ ಮಾಡಿದರೆ ಆಯಿತು. ರೆಡಿ ಟು ಈಟ್ ವಾಂಗಿಬಾತ್. ಥ್ಯಾಂಕ್ ಯು.